ಮಂಡ್ಯ ಸಂಸದರು ಸುಮಲತಾ ಅವರಿಗೆ ಬಿಜೆಪಿಯ ಟಿಕೆಟ್ ಸಿಗೋದು ಅನುಮಾನ ಅನ್ನೋ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗಿಬಿಡಬಹುದು ಅನ್ನೋದೆಲ್ಲ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಬೇರೆ ಬೇರೆ ವಿಷಯಗಳು ಮುನ್ನೆಲೆಗೆ ಬರ್ತಿವೆ. ಒಂದು ಕಾರಣ ಇದೆ ಬಹಳ ಇಂಪಾರ್ಟೆಂಟ್, ಅದೇ ಕಾರಣಕ್ಕೆ ಟಿಕೆಟ್ ಅನುಮಾನ ಅಂತ ಹೇಳಲಾಗ್ತಿದೆಯಂತೆ. ಆ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಬಿಜೆಪಿಯಿಂದ ಟಿಕೆಟ್ ಬಯಸಿದ್ರು ಸುಮಲತಾ ಅವರು, ಅದನ್ನ ನಾನು ಬಿಡಿಸಿ ಹೇಳಬೇಕಾ, ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅಂದಿದ್ರು. ಆದ್ರೆ ಒಂದು ಘಟನೆಯಿಂದ ಬಿಜೆಪಿ ಟಿಕೆಟ್ ಮಿಸ್ ಆಗ್ತಾ ಇದೆಯಂತೆ. ಯಾವುದೋ ಆ ಘಟನೆ, ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ವಿಸ್ತಾರ ನ್ಯೂಸ್ ನಲ್ಲಿ ಮಾತ್ರ. ಯಾಕಾಗಿ ಸುಮಲತಾ ಅವರು ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು, ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಗೆದ್ದು ಬಂದಿದ್ದವರು, ಪಕ್ಷೇತರರಾಗಿ ಬಿಜೆಪಿಗೆ ಬೆಂಬಲವನ್ನು ಕೊಟ್ಟಿದ್ರು. ಬಿಜೆಪಿ ಸೇರಿಲ್ಲ. ಆದ್ರೆ ಈಗ ಯಾಕೆ ಆ ಆಶ್ವಾಸನೆನೋ ಭರವಸೆನೋ ಇತ್ತಲ್ಲ, ಅದು ಯಾಕೆ ಮಂಕ್ ಆಗ್ತಾ ಇದೆ? ಹನುಮ ಧ್ವಜ ವಿವಾದ ಅನ್ನೋ ಉತ್ತರ ಸಿಗ್ತಾ ಇದೆ. ಅದೇ ಕಾರಣಕ್ಕಾಗಿ ಅಂತೆ ಸುಮಲತಾ ಅವರಿಗೆ ಬಿಜೆಪಿ ಟಿಕೆಟ್ ಸಿಗಬಹುದು ಅನ್ನೋ ಸಾಧ್ಯತೆ ಇದ್ದಿದ್ದು ಅನುಮಾನ ಅಂತ ಹೇಳಲಾಗ್ತಾ ಇರೋದು. ಆ ಕುರಿತ ಡೀಟೇಲ್ಸ್ಗೆ ಹೋಗೋಣ. ಸುಮಲತಾ ಅವರ ನಡೆಯಿಂದ ಸ್ಥಳೀಯ ಬಿಜೆಪಿ ನಾಯಕರಿಗೆ ಅಸಮಾಧಾನ ಏರ್ಪಟ್ಟು ಬಿಟ್ಟಿದೆ. ಕೆರಗೋಡು ಮೈತ್ರಿ ಪಾದಯಾತ್ರೆಯಿಂದ ದೂರ ಉಳ್ಕೊಂಡಿದ್ರು. ಸಪೋರ್ಟ್ ಮಾಡಬೇಕಾಗಿತ್ತಲ್ವಾ, ಯಾಕೆ ಬರಲಿಲ್ಲ ಅವರು? ಸಂಸದೆ ಸುಮಲತಾ ಅವರು ಪಾದಯಾತ್ರೆಗೆ ಬರಲಿಲ್ಲ, ಹೀಗಾಗಿ ಟಿಕೆಟ್ ಕೊಡೋದು ಬೇಡ ಅನ್ನೋ ತರ ಇದೆಯಂತೆ. ಸ್ಥಳೀಯ ಬಿಜೆಪಿ ನಾಯಕರ ಸಿಟ್ಟಿಗೆ ಈ ಅಂಶ ಕಾರಣ ಆಗಿಬಿಟ್ಟಿದೆ. ಈ ನಡುವೆ ಮೈತ್ರಿಯಿಂದ ಮಂಡ್ಯ ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರಂತೆ ಕುಮಾರಸ್ವಾಮಿ ಅವರು. ಅವರೇ ನಿಲ್ತಾರೋ, ನಿಖಿಲ್ ಅವರು ನಿಲ್ತಾರೋ, ಕೊನೆ ಟೈಮ್ನಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತೋ ಗೊತ್ತಿಲ್ಲ, ಏನ್ ಬೇಕಾದ್ರೂ ಆಗಬಹುದು. ಆದರೆ ಹನುಮ ಧ್ವಜದ ವಿಷಯವಾಗಿ ಮೈತ್ರಿ ಪಡೆ ಹೆಜ್ಜೆ ಹಾಕಿದ ಆ ಪಾದಯಾತ್ರೆಗೆ ಸುಮಲತಾ ಅವರು ಬಂದಿರಲಿಲ್ಲ. ಅಂತರ ಯಾಕೆ ಕಾಯ್ದುಕೊಂಡ್ರು? ಹೀಗಾಗಿ ಟಿಕೆಟ್ ಕೊಡೋದು ಬೇಡ ಅಂತ ಸ್ಥಳೀಯ ಬಿಜೆಪಿ ಮುನಿಸಿಕೊಂಡಿದೆಯಂತೆ. ಡೆಫಿನೆಟ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಕಡೆಯಿಂದ ಆಫರ್ ಇದೆ ಅನ್ನೋ ತರದ ಪರಿಸ್ಥಿತಿನೇ ಈಗಲೂ ಇದೆ. ಸುಮಲತಾ ಅವರು ಈ ಹಿಂದೆ ಮಾತಾಡಿದ್ರು, ಬಿಜೆಪಿಗೆ ಸಪೋರ್ಟ್ ಮಾಡಿದ ಸಂದರ್ಭದಲ್ಲೂ ಅಥವಾ ಅವರು ಪಕ್ಷೇತರರಾಗಿ ನಿಲ್ಲುವ ಸಂದರ್ಭದಲ್ಲೂ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿತ್ತು. ಮೈತ್ರಿ ಕ್ಯಾಂಡಿಡೇಟ್ ಆಗಿ ನಿಖಿಲ್ ಕುಮಾರಸ್ವಾಮಿ ಕಣದಲ್ಲಿದ್ರು. ಆ ಸಂದರ್ಭದಲ್ಲಿ ಚರ್ಚೆ ಆಗಿತ್ತು. ಯಾಕೆ ಹೀಗಾಗ್ತಿದೆ ಅಂದಾಗ, ಯಾಕೆ ಮೇಡಮ್ ನಿಮ್ಮ ಪತಿಯವರು ಕಾಂಗ್ರೆಸ್ಸಿಗಾಗಿ ದುಡಿದವರು, ನೀವ್ಯಾಕೆ ಹೀಗೆ ಪಕ್ಷೇತರರಾಗಿ ನಿಲ್ಬೇಕಾದ ಪರಿಸ್ಥಿತಿ ಬಂತು? ನನ್ನನ್ನು ಕರೆದಿದ್ರೆ ನಾನು ಹೋಗ್ತಿರ್ಲಿಲ್ಲ ಅಂದ್ಕೊಂಡಿದ್ದೀರಾ ಅನ್ನೋ ಅರ್ಥದ ಮಾತನ್ನು ಅವರು ಆಡಿದ್ರು. ಸೊ ಹೀಗಾಗಿ ಈ ಚರ್ಚೆಗಳಾಗ್ತಾ ಇರೋದು. ಅವರಿಗೆ ಎರಡೂ ಕಡೆಯಿಂದ ಆಫರ್ ಇದ್ದೇ ಇದೆ ಅನ್ನೋದಿತ್ತು. ಬಿಜೆಪಿ ಹಿಂದೆ ಸರಿದ್ರೆ ಕಾಂಗ್ರೆಸ್ ಆಬ್ವಿಯಸ್ಲಿ ಕೆಂಪು ಹಾಸು ಹಾಸಬಹುದು ಅನ್ನೋ ನಿರೀಕ್ಷೆ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.